कर्नाटक में 15 सितंबर को बैनुल-अक़वामी यौम जमहूरियत के मौके पर एक बड़ी ह्यूमन चेन बनाई जाएगी और ये इंसानी जंजीर 2500 किलोमीटर तवील होगी। बीदर से चामराजनगर तक 31 अजला से गुजरेगी। पद्मश्री अवार्ड याफ्ता हरिकला हज्जब्बा को इस अहम इक़दाम का ब्रांड एम्बेसडर मुकर्रर किया गया है। हज्जब्बा ने हाल ही में डिप्टी कमिश्नर दक्षिण कन्नड़ से मुलाकात की ताकि इस इवेंट की अहमियत पर गुफ्तगू की जा सके, जो जिला में 130 किलोमीटर के इलाके पर मुहित होगा और मुल्क की मंगलुरु, बंटवाल, सूलिया और संपाजे के मकामात से गुजरेगा। उन्होंने शहरियों को इसमें भरपूर शिरकत की तरगीब दी और जमहूरी इक़दार के फ़रोग़ की अहमियत भी बताई। कर्नाटक के वज़ीर आला सिद्धरामैया ने भी अवाम को इस तारीखी इवेंट में हिस्सा लेने की दावत दी और कहा कि ये हर हिंदुस्तानी की जिम्मेदारी है कि वो बाबा साहेब अम्बेडकर के दिए हुए आइन का तहफ़्फ़ुज़ करें। हिंदुस्तान की बका आइन, जमहूरियत और सेकुलर इक़दार के तहफ़्फ़ुज़ में है। वज़ीर आला सिद्धरामैया ने बैनुल-अक़वामी यौम जमहूरियत के मौके पर सबसे अपील की है कि वो मुत्तहिद होकर बीदर से चामराजनगर तक 2500 किलोमीटर तवील इंसानी जंजीर यानी ह्यूमन चेन बनाकर हिंदुस्तान की जमहूरी बुनियादों को मजबूत करें। This 15th September, which is the International Democracy Day, I would like to personally invite you to come and join me in creating the largest human chain across all districts of Karnataka. From Bidar to Chamarajanagar, from 9 a.m. onwards. You can join me from your location along with all the other citizens to celebrate our democracy. I will be there. Will you? ಸೆಪ್ಟೆಂಬರ್ 15ನೇ ತಾರೀಕು ವಿಶ್ವ ಪ್ರಜಾಪ್ರಭುತ್ವ ದಿನವನ್ನು ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಜನರಿಗೆ ಅವರು ಬದುಕುವಂಥ ಮತ್ತು ದುಡಿಯುವ ಹಕ್ಕು ಲಭ್ಯ ಆಗಬೇಕು, ಜೀವನ ಉತ್ತಮವಾಗಿರಬೇಕು, ಸಾಮರಸ್ಯ ಮತ್ತು ಸೌಹಾರ್ದತೆಯ ಬದುಕಿರಬೇಕು ಅನ್ನೋದು ದೊಡ್ಡ ಕಲ್ಪನೆಯೇ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಬೀದರ್ನಿಂದ ಚಾಮರಾಜನಗರ ತನಕ ಏರ್ಪಡಿಸಿದ ಮಾನವ ಸರಪಳಿಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅಂದಿನ ದಿನ ಸುಮಾರು 10 ಲಕ್ಷ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ, ಗಿಡಗಳನ್ನು. ಯಾಕೆಂದರೆ ಕಾಡು ಉಳಿದ್ರೆ ನಾಡು ಉಳಿತದೆ. ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಎಲ್ಲ ಧರ್ಮಗಳು, ಎಲ್ಲ ಭಾಷೆ, ಸಮುದಾಯಗಳು, ಪ್ರಾಂತ್ಯಗಳು ಸೋದರರಂತೆ ಬದುಕಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯಾಂಗದ ಸಂವಿಧಾನದ ಮೂಲ ಆಶಯ ಮತ್ತು ಅದರ ಗುರಿ. ಈ ಒಂದು ಪ್ರಜಾಪ್ರಭುತ್ವ ಚಳುವಳಿಯನ್ನು ಬಲಪಡಿಸಬೇಕು, ಸಂವಿಧಾನಬದ್ಧವಾದಂಥ ಆಡಳಿತವನ್ನು ಗಟ್ಟಿಗೊಳಿಸಬೇಕು ಅಂತೇಳಿ ನೀವೆಲ್ಲರೂ ಕೂಡ ಈ ಒಂದು ಮಾನವ ಸರಪಳಿಯ ಜೋಡಣೆಯಲ್ಲಿ ನಿಮ್ಮ ಕೈಗಳನ್ನು ಜೋಡಿಸಬೇಕು ಅಂತೇಳಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ. ಭಾರತದ ಸಂವಿಧಾನ ವಿಶ್ವದಲ್ಲೇ ಅತಿ ದೊಡ್ಡ ಸಂವಿಧಾನ. ಇಷ್ಟೊಂದು ಅತಿ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ವೈವಿಧ್ಯಮಯವಾದಂಥ ಸಂಸ್ಕೃತಿ ಮತ್ತು ನಾಗರಿಕತೆ ಇರ್ತಕ್ಕಂಥ ಈ ಜನಸಮುದಾಯ ಈ ಪ್ರಜಾಪ್ರಭುತ್ವದಲ್ಲಿ ಹೇಗೆ ಒಗ್ಗಟ್ಟಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಸಂವಿಧಾನದ ಪರಿಚಯವನ್ನು ಪ್ರತಿಯೊಬ್ಬ ನಾಗರಿಕರಿಗೆ ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ 1.5 ವರ್ಷದಿಂದ ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಬಿದರ್ನಿಂದ ಚಾಮರಾಜನಗರದವರೆಗೆ 2,500 ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ಮಾಡುವುದರ ಮೂಲಕ ಜನಸಮುದಾಯಕ್ಕೆ ಸಂವಿಧಾನದ ಪರಿಚಯ ಮಾಡಬೇಕು, ಇಡೀ ವಿಶ್ವದಲ್ಲೇ ಒಂದು ರೀತಿಯಲ್ಲಿ ಈ ಸಂವಿಧಾನದ ಪರಿಚಯ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಸುಮಾರು 25 ಲಕ್ಷ ಜನ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ನಿರೀಕ್ಷೆ ಇದೆ. ಬಿದರ್ನಿಂದ ಚಾಮರಾಜನಗರಕ್ಕೆ ಬರ್ತಕ್ಕಂಥ ಎಲ್ಲ ಜಿಲ್ಲೆಗಳನ್ನು ಈ ಒಂದು ಸರಪಳಿ ಹಾದು ಹೋಗ್ತದೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಈ ಕಾರ್ಯಕ್ರಮ ಯಶಸ್ವಿ ಆಗಲಿ, ಜನಸಮುದಾಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು, ಈ ಸಂವಿಧಾನದ ಆಶಯಗಳು ಪರಿಚಯ ಆಗಲಿ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಆಶಿಸ್ತೇನೆ. ಹಾಯ್, ಎಲ್ಲರೂ ನಮಸ್ಕಾರ. ನಿಮ್ಮ ಪ್ರೀತಿಯ ಡಾಲಿ ಮಾತಾಡ್ತಾ ಇದ್ದೀನಿ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಸಂಕೇತವಾಗಿ ಈ ಬಾರಿ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 15ನೇ ತಾರೀಕನ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವಾಗಿ ಆಚರಣೆ ಮಾಡ್ತಾ ಇದೆ. ಇದರ ಪ್ರಯುಕ್ತ ಚಾಮರಾಜನಗರದಿಂದ ಬೀದರ್ವರೆಗೂ ಒಂದು ದೊಡ್ಡ ಮಾನವ ಸರಪಳಿಯನ್ನು ನಿರ್ಮಿಸಿ ಸುಮಾರು 10 ಲಕ್ಷಕ್ಕೂ ಹೆಚ್ಚಿನ ಸಸಿಗಳನ್ನ ನೆಡುವಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ಈ ಮೂಲಕ ಹಾರೈಸ್ತಾರೆ.
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶರಣ್ಯ ಶೆಟ್ಟಿ. ಈ ಬಾರಿ ಕರ್ನಾಟಕ ಸರ್ಕಾರವು ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಆಚರಿಸ್ತಾ ಇದ್ದಾರೆ. ಸೊ ಇದರ ಸಲುವಾಗಿ ಚಾಮರಾಜನಗರದಿಂದ ಬೀದರ್ವರೆಗೂ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಹಾಗೆ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಕೇಳ್ಕೊತೀನಿ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಚನ್. ನಾನು ನ್ಯೂಯಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಿಂದ ಮಾತಾಡ್ತೀನಿ. ಭಾರತದ ಸಂವಿಧಾನ ನೀಡಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳು ನಮ್ಮೆಲ್ಲರ ಜೀವನದಲ್ಲಿ ಒಂದು ಪರಸ್ಪರ ನಾಗರಿಕ ಹಕ್ಕುಗಳು ಹಾಗೂ ಗೌರವ ಬಾಂಧವ್ಯವನ್ನು ಬೆಳೆಸಲು ಅವಕಾಶ ನೀಡಿದೆ. ಇದೇ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಹಿರಿಮೆಯನ್ನು ಎತ್ತಿರುವ ಸಲುವಾಗಿ ಇದೇ ತಿಂಗಳು 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ಆಚರಿಸಲಾಗಿದೆ. ಸಮಸ್ತ ನಾಗರಿಕ ಬಂಧುಗಳಿಗೆ ನಮನಗಳನ್ನು ತಿಳಿಸ್ತಾ, ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ಈ ದಿನಾಚರಣೆಯ ಅಂಗವಾಗಿ ಇಡೀ ರಾಜ್ಯ ಒಂದು ವಿಶ್ವ ದಾಖಲೆಯನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸುಮಾರು 2,500 ಕಿಲೋಮೀಟರ್ಗಳ ಉದ್ದದ ಮಾನವ ಸರಪಳಿಯನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡಿ ಆ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಂಥ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಬೃಹತ್ ಅರಿವಿನ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ. ಅದರ ಭಾಗವಾಗಿ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಚಿತ್ರದುರ್ಗ ಗಡಿ ಭಾಗವಾದಂಥ ಉಜ್ಜಿನಕುಂಟೆ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಂದಿಹಳ್ಳಿವರೆಗೆ ಸುಮಾರು 90 ಕಿಲೋಮೀಟರ್ಗಳಷ್ಟು ಉದ್ದದ ಮಾನವ ಸರಪಳಿಯನ್ನು, ಸುಮಾರು 1 ಲಕ್ಷ ನಾಗರಿಕರನ್ನ ಒಳಗೊಂಡ ಒಂದು ಬೃಹತ್ ಮಾನವ ಸರಪಳಿಯನ್ನು ನಾವು 15ನೇ ತಾರೀಕು ಮಾಡುವಂತ ಒಂದು ಸದುದ್ದೇಶವನ್ನ ಹೊಂದಿದ್ದೇವೆ. ನಾನು ಈ ಮೂಲಕ ಸರ್ವ ನಾಗರಿಕರಲ್ಲಿ ಮನವಿಯನ್ನ ಮಾಡ್ತೇನೆ, ತಮಗೆ ಸಾಧ್ಯವಾದ ಜಾಗದಲ್ಲಿ ತಾವು ಮುಕ್ತವಾಗಿ ಬಂದು ಸಕ್ರಿಯವಾಗಿ ಪಾಲ್ಗೊಂಡು ಮಾನವ ಸರಪಳಿಯಲ್ಲಿ ತಮ್ಮ ಕೈಯನ್ನು ಜೋಡಿಸುವ ಮೂಲಕ ಈ ಮಾನವ ಸರಪಳಿಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ನಮಸ್ಕಾರ, ನಾನು ಸತೀಶ್ ಮರಿಯಪ್ಪ. ಕರ್ನಾಟಕದಲ್ಲಿ ನಡೀತಾ ಇರುವಂಥ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಬಗ್ಗೆ ಕೇಳಿ ತುಂಬ ಸಂತೋಷಪಟ್ಟೆ. ಅದರ ಜೊತೆಗೆ ಬಹುಮುಖ್ಯವಾಗಿ ಬೇಕಾಗಿರುವಂಥ 10 ಲಕ್ಷ ಸಸಿ ನಡೆಸ್ತಾ ಇರೋದು ತುಂಬ ಒಳ್ಳೆಯ ಕಾರ್ಯ. ಹಾಗೂ ಮಾನವ ಸರಪಳಿಗೆ ನಮ್ಮ ಪ್ರೇರಣೆ ಇದೆ. ಎಲ್ಲರೂ ಭಾಗವಹಿಸಿ ಇದನ್ನು ತುಂಬ ದೊಡ್ಡದಾಗಿ ಆಚರಿಸೋಣ. ನಮಸ್ತೆ ಕರ್ನಾಟಕ, ನನ್ನ ಹೆಸರು ಕಿರಣ್. ನಾನು ಆಸ್ಟ್ರೇಲಿಯಾ ದೇಶದಿಂದ ಮಾತನಾಡುತ್ತಿದ್ದೇನೆ. ಭಾರತದ ಸಂವಿಧಾನವು ನೀಡಿರುವ ಪ್ರಜಾಪ್ರಭುತ್ವದ ಮೌಲ್ಯಗಳಿಂದ ನಾಗರಿಕರ ಪರಸ್ಪರ ಹೊಂದಾಣಿಕೆ ಹಾಗೂ ಬಾಂಧವ್ಯದಿಂದ ಬದುಕಲು ಅವಕಾಶ ನೀಡಿದೆ. ಈ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೆಚ್ಚಿಸುವ ಸಲುವಾಗಿ ಇದೇ ತಿಂಗಳು 15ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ಆಚರಿಸುವ ಅಂಗವಾಗಿ ಕರ್ನಾಟಕ ಸರ್ಕಾರವು ಚಾಮರಾಜನಗರದಿಂದ ಬೀದರ್ ಜಿಲ್ಲೆಯವರೆಗೆ ಜಗತ್ತಿನ ಅತಿ ಉದ್ದದ ಮಾನವ ಸರಪಳಿ ನಿರ್ಮಾಣ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಶಾಶ್ವತ ಸ್ಮರಣೆಗಾಗಿ ಕರ್ನಾಟಕ ಸರ್ಕಾರವು 10 ಲಕ್ಷ ಸಸಿಗಳನ್ನು ನೆಡುತ್ತಿರುವ ವಿಷಯ ನನಗೆ ಹೆಮ್ಮೆಯ ಸಂಗತಿಯಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳೇ, ಬಹಳ ಸಂತೋಷದ ಆನಂದದ ಸಂಗತಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಮಾನವ ಸರಪಳಿಯ ಮೂಲಕ ಆಚರಿಸ್ತಾ ಇರೋದು ಬಹಳ ಖುಷಿ ವಿಷಯ, ಹೆಮ್ಮೆಯ ವಿಷಯ. ಮೊಟ್ಟ ಮೊದಲು ವಿಶ್ವದಲ್ಲಿನೇ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ನೆಲ ಬಸವ ಕಲ್ಯಾಣ, ಅದು ಅನುಭವ ಮಂಟಪ. ಆ ಅನುಭವ ಮಂಟಪದಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಅದು ಮಾನವ ಸರಪಳಿಯ ಮೂಲಕ ಅಲ್ಲಿಂದ ಆರಂಭಿಸ್ತಾ ಇರುವುದು ನಮಗೆ ಆನಂದ ತಂದಿದೆ, ಖುಷಿ ತಂದಿದೆ. ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವವೇ ಎಲ್ಲಕ್ಕಿಂತ ದೊಡ್ಡ ಒಂದು ಸಂಪತ್ತು. ಪ್ರಜಾಪ್ರಭುತ್ವವನ್ನ ಮೊಟ್ಟ ಮೊದಲು ಒಂದು ಸಮಾನತೆಯ ತತ್ವವನ್ನ ತಂದವರು ಬುದ್ಧ. ಆ ನಂತರ ಅದನ್ನ ಪ್ರಜಾಪ್ರಭುತ್ವವನ್ನ ಅನುಭವ ಮಂಟಪ ಮೂಲಕ 770 ಅಮರಗಣಗಳನ್ನು ಸೇರಿಸಿ ಜಾತಿ ಮತ ಪಂಥವಿಲ್ಲದೆ ಎಲ್ಲರನ್ನ ಸಮಾದೃಷ್ಟಿಯಿಂದ ಪ್ರಾಯೋಗಿಕವಾಗಿ ಪ್ರತ್ಯಕ್ಷವಾಗಿ ಆಚರಿಸಿ ತೋರಿಸಿರುವಂತ ಶ್ರೇಯಸ್ಸು ಅದು ಅನುಭವ ಮಂಟಪಕ್ಕೆ ಸಲ್ತದೆ, ವಿಶ್ವಗುರು ಬಸವಣ್ಣನವರಿಗೆ ಸಲ್ತದೆ.
ನಂತರ ಪ್ರಜಾಪ್ರಭುತ್ವವನ್ನ ಕಾನೂನಿನ ಮೂಲಕ ಅದನ್ನ ಸಂವಿಧಾನವನ್ನ ರಚಿಸಿ ಅದು ಅಂಬೇಡ್ಕರ್ಗೆ ಸಲ್ಲುತ್ತದೆ. ಇಂಥ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು, ದೊಡ್ಡವರು, ಸಾರ್ವಜನಿಕರು, ಹಿರಿಯರು, ಕಿರಿಯರು ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಕಳಕಳಿಯಿಂದ ತಮ್ಮೆಲ್ಲರಿಗೆ ಹೇಳಿಕೊಳ್ತಾ ಇದ್ದೀನಿ. ಇದೇ ತಿಂಗಳ 15, ಇದೇ ಸೆಪ್ಟೆಂಬರ್ 15ರಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲರೂ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಪಂಚದ ಎಲ್ಲರೂ ಆಚರಿಸಬೇಕಾದಂತಹ ಒಂದು ನಿಜವಾದ ಧರ್ಮ ಅಂದ್ರೆ ಅದು ಪ್ರಜಾಪ್ರಭುತ್ವ. ಇದೇ ಸೆಪ್ಟೆಂಬರ್ 15ರಂದು ಕರ್ನಾಟಕದಲ್ಲಿ ಸುಮಾರು 2,500 ಕಿಲೋಮೀಟರ್ ಉದ್ದದ 31 ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ಮಾನವ ಸರಪಳಿಯನ್ನ ಈ ಪ್ರಜಾಪ್ರಭುತ್ವ ದಿನಾಚರಣೆಯ ನಿಮಿತ್ತವಾಗಿ ಆಯೋಜಿಸಲಾಗಿದೆ. ದಯಮಾಡಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಮಾನವ ಸರಪಳಿ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೇನೆ.